ನಮಸ್ಕಾರ. ನಾನು ಡಾಕ್ಟರ್ ಜೈಬಾಬು, ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಆರ್ಟೆಸ್ಪ್ ಹಾಸ್ಪಿಟಲ್, ಬೆಂಗಳೂರಿಂದ. ನಾನು ಇಂದಿನ ಸಂಚಿಕೆಯಲ್ಲಿ ಏನು ಹೇಳೋದಂದರೆ, ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಬಂದೋಲಿ ಅಥವಾ ಹಾರ್ಟ್ ಸಿಂಪ್ಟಮ್ಸ್ ಇದ್ದೋಲಿ ಏನೇನು ಇನ್ವೆಸ್ಟಿಗೇಷನ್ಸ್ ನಾವು ಮಾಡ್ಕೊಬೇಕಾಗುತ್ತೆ, ಆಮೇಲೆ ಇನ್ವೆಸ್ಟಿಗೇಷನ್ಸ್ ನಮಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಮೊದಲದಾಗಿ ನಾವು ಯಾವಾಗ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ನಮಗೆ ಬರುತ್ತೋ, ನಾವು ಫಸ್ಟು ಯಾವಾಗ ನಾವು ಹಾಸ್ಪಿಟಲ್ ನಾವು ರೀಚ್ ಆಗಿ ನಾವು ECG ಅಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಗೊತ್ತಾಗುತ್ತೋ, ಅಥವಾ ಫರ್ದರ್ ನಮಗೆ ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತಾರೆ. ಅದು ಹಾರ್ಟ್ ಫಂಕ್ಷನ್ಸ್ ಹೇಗಿದೆ, ಅಥವಾ ಹಾರ್ಟಲ್ಲಿ ಎಲ್ಲಾದರೂ ಪಂಪ್ ಮಾಡ್ತಿರೋದು ವೀಕ್ ಇದೆಯಾ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಏನಾದರೂ ಕಾಂಪ್ಲಿಕೇಶನ್ಸ್, ವ್ಯಾಲ್ವ್ ಲೀಕ್, ಅದು ಕವಾಟ ಲೀಕ್ ಆಗ್ಬೋದು, ಇದೆಲ್ಲ ಪತ್ತೆ ಹಚ್ಬೋದು. ಇದು ತದನಂತರ ಏನಂದರೆ ಕಾರ್ಡಿಯಾಕ್ ಮಾರ್ಕರ್ಸ್ ಅಂತ ಮಾಡ್ತಾರೆ, ಏನಂದರೆ ಟ್ರೋಪೋನಿನ್ ಮತ್ತು CPKMB ಅಂತ. ಓಕೆ, ಇದರಿಂದ ಇದೇನಾದರೂ ಇದರ ವ್ಯಾಲ್ಯೂಸ್ ಹೆಚ್ಚಾಗಿದ್ರೆ ಈ ಮೂರು ಇನ್ವೆಸ್ಟಿಗೇಷನ್ಸಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಅಂತ ತಿಳ್ಕೊಬೋದು. ಚಿಕ್ಕ ಹಾರ್ಟ್ ಅಟ್ಯಾಕ್, ದೊಡ್ಡ ಹಾರ್ಟ್ ಅಟ್ಯಾಕ್ ಅಂತ ನಾವು ಸಹಜವಾಗಿ ಮಾತಾಡ್ತೀವಿ. ಇದು ಬೇಸ್ಡ್ ಆನ್ ಈ ಇನ್ವೆಸ್ಟಿಗೇಷನ್ಸಲ್ಲಿ ನಾವು ಹೇಳೋದು ಅಂತ ಹೇಳೋದು. ಸೊ ಇದು ಇದು ಬಿಟ್ಟರೆ ಬೇರೆ ಇನ್ನೇನು ಇನ್ವೆಸ್ಟಿಗೇಷನ್ಸ್ ನಿಮ್ಮ ಡಾಕ್ಟರ್ ನಿಮಗೆ ಹೇಳ್ಬೋದು ಅಂತಂದರೆ, ಇದೆಲ್ಲ ನೆಗೆಟಿವ್ ಇತ್ತು, ಸ್ವಲ್ಪ ಹಾರ್ಟ್ ಸಿಂಪ್ಟಮ್ಸ್ ಇನ್ನೂ ಸಜೆಸ್ಟ್ ಇದೆ ಅಂತಂದರೆ, ಒಂದು ಥ್ರೆಡ್ಮಿಲ್ ಟೆಸ್ಟ್. ಅಂದರೆ ಥ್ರೆಡ್ಮಿಲ್ ಏನಿರುತ್ತೋ ಅದರ ಮೇಲೆ ಓಡ್ತಾ ನಮ್ಮ ECGಯಲ್ಲಿ ಏನು ವೇರಿಯೇಷನ್ಸ್ ಬರ್ಬೋದು, ಹಾರ್ಟ್ಗೆ ಸ್ವಲ್ಪ ಫಿಸಿಕಲ್ ಸ್ಟ್ರೈನ್ ಕೊಟ್ಟು ECGಯಲ್ಲಿ ಏನು ಚೇಂಜಸ್ ಬರ್ಬೋದು, ಏನೋ ಹಾರ್ಟ್ ತೊಂದರೆ ಇರೋ ಸಂಶಯ ಏನಾದರೂ ಇದೆಯಾ ಅಂತ ಇದರೊಳಗೆ ಇದೊಂದು ಸ್ಕ್ರೀನಿಂಗ್ ಟೆಸ್ಟ್ ಪತ್ತೆ ಹಚ್ಬೋದು. ಇದು ಬಿಟ್ಟು ಸ್ವಲ್ಪ ಖಚಿತವಾಗಿ ನಾವು ನೋಡ್ಕೊಬೇಕು, ಹಾರ್ಟಿನ ರಕ್ತನಾಳಗಳ ಕರೋನರೀಸ್ ಏನಿರುತ್ತೆ ಅದರೊಳಗೆ ಏನೋ ಬ್ಲಾಕ್ಸ್ ಇರುತ್ತೋ ಅಂತಂತ ಡೈರೆಕ್ಟಾಗಿ, ಅಂದರೆ ಆಂಜಿಯೋಗ್ರಾಮ್ ಬಿಟ್ಟು ಡೈರೆಕ್ಟ್ CTಯಲ್ಲೂ ಗೊತ್ತಾಗ್ಬೋದು ನಮಗೆ. ಇದು CT ಕರೋನರಿ ಆಂಜಿಯೋಗ್ರಾಮ್ ಅಂತಾರೆ. ಇದು ನಿಮ್ಮ ಡಾಕ್ಟ್ರ್ ಹೇಳ್ತಾರೆ ಯಾರು ಮಾಡಿಸ್ಕೊಬೇಕು, ಯಾರು ಮಾಡಿಸ್ಕೊಬಾರ್ದು ಅಂತ. ನಾವು ಪೇಷಂಟ್ಗಳಾಗಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಇನ್ನೊಂದು ಟೆಸ್ಟು ಕಾರ್ಡಿಯಾಕ್ MRI ಅಂತ ಇರ್ಬೋದು. ಇದು ಹಾರ್ಟಿನ ಫಂಕ್ಷನ್ನು ಅಥವಾ ಹಾರ್ಟಿನಲ್ಲಿ ಏನಾದರೂ ಹಾರ್ಟ್ ಅಟ್ಯಾಕ್ ಆದಮೇಲೆ ಇದು ನಮ್ಮ ಮಾಂಸಗಳಲ್ಲಿ ಜೀವ ಇದೆಯಾ ಇಲ್ಲ ಅಂತೆಲ್ಲ ತಿಳ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಕಾರ್ಡಿಯಾಕ್ MRI. ಇದೆಲ್ಲ ಇನ್ವೆಸ್ಟಿಗೇಷನ್ಸ್ ನಮ್ಗೆ ಹಾರ್ಟ್ ಅಟ್ಯಾಕ್ ಮತ್ತು ಅದರದ್ದು ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಕರೋನರಿ ಆಂಜಿಯೋಗ್ರಾಮ್ ನಿಮ್ಗೆ ಹೇಳ್ದಂಗೆ ಅದು ಒಂದು ಇನ್ವೆಸ್ಟಿಗೇಷನ್, ಪಾರ್ಟ್ ಆಫ್ ಎನ್ ಇನ್ವೆಸ್ಟಿಗೇಷನ್. ಅದರ ಟ್ರೀಟ್ಮೆಂಟು ಅದಾದ್ಮೇಲೆ ಬರೋದಿಲ್ಲ, ಕರೋನರಿ ಆಂಜಿಯೋಪ್ಲಾಸ್ಟಿ ಅಥವಾ ಇದು ಬೈಪಾಸ್ ಸರ್ಜರಿ, ಇದು CABG ಅಂತೆಲ್ಲ ಬರುತ್ತೆ. ಇದು ಬಿಟ್ಟು ನಮಗೆ ಸ್ಕ್ರೀನಿಂಗ್ ಅಂತ ಹೇಳ್ತೀರಿ. ಅಂದರೆ ಹಾರ್ಟ್ ಅಟ್ಯಾಕ್ ಬರೋಕ್ಕೆ ಮುಂಚೆನೇ ನಾವು ತಿಳ್ಕೊಬೇಕು, ನಾವು ಇದಕ್ಕೆ ಇದು ಹಾರ್ಟ್ ತೊಂದರೆಗೆ ಇದು ಪ್ರಿಡಿಸ್ಪೋಸ್, ಅಂದರೆ ನಾವು ಹಾರ್ಟ್ ತೊಂದರೆ ಬರುತ್ತಾ ಇಲ್ಲ ಅನ್ನೋದಕ್ಕೆ. ಅದಕ್ಕೆ ನಾವು ಏನಂದರೆ ಇದು ಕಾರ್ಡಿಯಾಕ್ ರಿಸ್ಕ್ ಮಾರ್ಕರ್ಸ್ ನಾವು ಅಂತ ನೋಡ್ತೀರಿ. ಅಂದರೆ ಇದು ನಮಗೆ ಕೆಟ್ಟ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಇದ್ರೂ ಅದೊಂದು ರಿಸ್ಕ್ ಫ್ಯಾಕ್ಟ್ರೆ. ಅದು ಬಿಟ್ಟು ನಮಗೆ ಇದು ಕೆಲವು ಇದು ಟೆಸ್ಟ್ ಬರುತ್ತೆ, ಲೈಪೋಪ್ರೋಟೀನ್ A ಅಂತಿರುತ್ತೆ, ಆಮೇಲೆ ಇದು CRP, HSCRP ಅಂತಿರುತ್ತೆ. ಈ ಟೆಸ್ಟ್ಗಳೆಲ್ಲ ಒಂದು ಸ್ವಲ್ಪ ಇವೆಲ್ಲ ಮಾರ್ಕರ್ಸು ನಮಗೆ ಇದು ಏನದು, ನಾವೇನಾದರೂ ಇದರಲ್ಲಿ ವ್ಯಾಲ್ಯೂಸ್ ಜಾಸ್ತಿ ಇದ್ದರೆ ನಾವು ನಮ್ಮ ಡಾಕ್ಟರ್ ಏನು ಹೇಳ್ತಾರೋ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಏನಾದರೂ ಬೇಕಂದರೆ ಇದು ಸಲಹೆ ತೊಗೊಬೇಕು. ಆಮೇಲೆ ಬೇಗ ಎಚ್ಚರಗೊಳ್ಬೋದು ನಾವು. ಇದು ಫರ್ದರ್ ನಾವು ಇದನ್ನ ಏನದು ಹಾರ್ಟ್ ಅಟ್ಯಾಕ್, ನಮ್ಗೆ ಅರ್ಲಿ ಹಾರ್ಟ್ ಅಟ್ಯಾಕ್ ಏನೋ ಬರೋ ಚಾನ್ಸಸ್ ಇದ್ದರೆ ನಾವು ಇದಕ್ಕೆ ಅರ್ಲಿಯಾಗಿ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ ಬಗ್ಗೆ ಹೇಳ್ತೇನೆ.